ರಾಜಧಾನಿ ನವದೆಹಲಿಯಲ್ಲಿ ಇವತ್ತು ಭಾರೀ ಅವಘಡವೊಂದು ತಪ್ಪಿದೆ. ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಶಂಕಿತ ಬ್ಯಾಗ್ ಪತ್ತೆಯಾಗಿದೆ. ಬ್ಯಾಗ್ ಅಲ್ಲಿದ್ದ ಆರ್ಡಿಎಕ್ಸ್ ನಿಷ್ಕ್ರಿಯಗೊಳಿಸಲಾಗಿದೆ. ನವದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೆಲ ಸಮಯ ಆತಂಕ. ಟರ್ಮಿನಲ್ 3ರಲ್ಲಿ ಆತಂಕಕಾರಿ ಬ್ಯಾಗ್ ಒಂದು ಪತ್ತೆಯಾಗಿತ್ತು. ಇಡೀ ನಗರವೇ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಕೊನೆಗೆ ಶ್ವಾನದಳ ಬಂದು ಪರೀಕ್ಷೆ ಮಾಡಿದಾಗ ಬ್ಯಾಗ್ನಲ್ಲಿ ಆರ್ಡಿಎಕ್ಸ್ ಬಾಂಬ್ ಇರೋದು ಖಚಿತವಾಯಿತು. ರಾತ್ರಿ ಸುಮಾರು 12:54ರ ವೇಳೆಗೆ ಸಿಐಎಸ್ಎಫ್ ಕಾನ್ಸ್ಟೇಬಲ್ ಕಣ್ಣಿಗೆ ಅನಾಥವಾಗಿದ್ದ ಟ್ರಾಲಿ ಬ್ಯಾಗ್ ಪತ್ತೆಯಾಗಿದೆ. ಅನುಮಾನಗೊಂಡು ಪರಿಶೀಲನೆ ಮಾಡಿದಾಗ ಬಾಂಬ್ ಇರೋದು ದೃಢಪಟ್ಟಿದೆ. ಆರ್ಡಿಎಕ್ಸ್ ಇದೆ ಎಂದು ಗೊತ್ತಾಗ್ತಿದ್ದಂತೆ ಸ್ಥಳವನ್ನ ಸಿಐಎಸ್ಎಫ್ ಸುತ್ತುವರಿತು. ಪೊಲೀಸರು ಬ್ಯಾಗ್ ಅನ್ನು ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ದು ನಿಷ್ಕ್ರಿಯಗೊಳಿಸಿದ್ರು. Yes, today in night around 1 o'clock, one suspicious bag was observed by my own constable. It is outside the arrival hall of T3 and pillar number 4. The baggage was kept there, and my men observed that, and then further necessary actions was taken. And as per EVD test and as per dog squad, it is explosive positive. ಸದ್ಯ ಟರ್ಮಿನಲ್ 3ರಲ್ಲಿರುವ ಸಿಸಿಟಿವಿ ಪರಿಶೀಲನೆ ನಡೀತಾ ಇದೆ. ಇಂದಿರಾ ಗಾಂಧಿ ವಿಮಾನ ನಿಲ್ದಾಣದಲ್ಲಿ ಭದ್ರತೆ ಮತ್ತಷ್ಟು ಹೆಚ್ಚಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ರಾಷ್ಟ್ರ ರಾಜಧಾನಿ ಈಗ ಅಕ್ಷರಶಃ ಗ್ಯಾಸ್ ಚೇಂಬರ್. ದೆಹಲಿಯಲ್ಲಿ ಹೆಲ್ತ್ ಎಮರ್ಜೆನ್ಸಿ ಘೋಷಣೆ ಮಾಡಲಾಗಿದೆ. ಜನ ಉಸಿರಾಡೋಕು ಹಿಂದೆ ಮುಂದೆ ನೋಡುವ ಪರಿಸ್ಥಿತಿ ಎದುರಾಗಿದೆ. ವಾಯು ಮಾಲಿನ್ಯ ಪ್ರಮಾಣ ದಿನೇ ದಿನೇ ಹದಗೆಡ್ತಾ ಇದೆ. ಭಾರತ ಬಾಂಗ್ಲಾ T20 ಪಂದ್ಯದ ಮೇಲೂ ಇದು ಪರಿಣಾಮ ಬೀರಿದೆ. 2.25 ಕೋಟಿ ಜನ ವಾಸ ಮಾಡೋ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಈಗ ಹೆಲ್ತ್ ಎಮರ್ಜೆನ್ಸಿ. ಎಷ್ಟೇ ಕ್ರಮ ಕೈಗೊಂಡ್ರೂ ವಾಯು ಮಾಲಿನ್ಯ ಮಾತ್ರ ಕಡಿಮೆಯಾಗ್ತಾ ಇಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ ಸಮಿತಿ ದೆಹಲಿಯಲ್ಲಿ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿಗೆ ಆದೇಶಿಸಿದೆ. ನವೆಂಬರ್ 5ರವರೆಗೆ ದೆಹಲಿಯಲ್ಲಿ ಯಾವುದೇ ಕಟ್ಟಡ ನಿರ್ಮಾಣ ಕಾರ್ಯ ಮಾಡುವಂತಿಲ್ಲ. ನಗರಕ್ಕೆ ಬರುವ ಟ್ರಕ್ಗಳಿಗೂ ನಿಷೇಧ ಹೇರಲಾಗಿದೆ. ಜೊತೆಗೆ ಹಲವು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಈಗಾಗಲೇ ನವದೆಹಲಿಯಲ್ಲಿ ನವೆಂಬರ್ 15ರವರೆಗೂ ಸಮ-ಬೆಸ ಸಂಖ್ಯೆ ವಾಹನ ಸಂಚಾರ ನಿಯಮ ಜಾರಿಯಲ್ಲಿದೆ. ಜನ ಮಾಸ್ಕ್ ಧರಿಸದೆ ಮನೆಯಿಂದ ಹೊರಬರದಂತೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜನರಿಗೆ ಮನವಿ ಮಾಡಿದ್ದಾರೆ. ಶಾಲಾ ಮಕ್ಕಳಿಗೆ 50 ಲಕ್ಷ ಉಚಿತ ಮಾಸ್ಕ್ ವಿತರಿಸಿದ್ದಾರೆ. ಇಷ್ಟಕ್ಕೆಲ್ಲ ಪಂಜಾಬ್, ಹರಿಯಾಣ ರೈತರೇ ಕಾರಣ ಎಂದು ಹರಿಹಾಯ್ದಿದ್ದಾರೆ. अब वो किसान क्या करता है, उसको अगली फसल उगानी है, वो इस पराली को हटाने के लिए तो उसको पैसे देने पड़ेंगे, वो उसमें आग लगा देता है सारी पराली में. एक दिन के अंदर उसकी सारी पराली जल जाती है, जो सारा खेत था साफ हो जाता है और वो अपनी अगली फसल जला देता है. इस टाइम जो हवा चलती है ना, वो पंजाब और हरियाणा से हवा दिल्ली की तरफ आती है, वो सारा धुआं दिल्ली के अंदर आके ऊपर आसमान पे छा जाता है. ಇನ್ನು ಪಂಜಾಬ್ ಹಾಗೂ ಹರಿಯಾಣದಲ್ಲಿ ಬೆಳೆ ತ್ಯಾಜ್ಯಕ್ಕೆ ಬೆಂಕಿ ಇಡುವ ರೈತರನ್ನ ಟಾರ್ಗೆಟ್ ಮಾಡಲಾಗಿದೆ. ಇದುವರೆವಿಗೂ 50 ರೈತರನ್ನ ಕಪ್ಪು ಪಟ್ಟಿಗೆ ಸೇರಿಸಲಾಗಿದೆ. ರೈತರ ಜಮೀನುಗಳ ಮಾರಾಟಕ್ಕೆ ನಿಷೇಧ ಹೇರಲಾಗಿದೆ. ಕಪ್ಪು ಪಟ್ಟಿಯಲ್ಲಿರುವ ರೈತರಿಗೆ ಬ್ಯಾಂಕ್ ಸಾಲ ನೀಡದಂತೆ ಆದೇಶಿಸಲಾಗಿದೆ. ಇತ್ತ ದೆಹಲಿಯಲ್ಲಿ ಪಂಜಾಬ್ ಹಾಗೂ ಹರಿಯಾಣದ ರೈತರ ವಿರುದ್ಧ ಆಪ್ ಮಹಿಳಾ ಕಾರ್ಯಕರ್ತರು ಗುಲಾಬಿ ಹಿಡಿದು ಪ್ರತಿಭಟನೆ ನಡೆಸಿದ್ರು. ಈ ಮಧ್ಯೆ ಭಾನುವಾರ ದೆಹಲಿಯಲ್ಲಿ ನಡೆಯಬೇಕಿರುವ ಭಾರತ ಬಾಂಗ್ಲಾ ನಡುವಿನ T20 ಪಂದ್ಯದ ಮೇಲೂ ಇದು ಪರಿಣಾಮ ಬೀರಿದೆ. ಹದಗೆಟ್ಟ ಗಾಳಿಯಿಂದ ಆಟಗಾರರು ಮಾಸ್ಕ್ ಧರಿಸಿ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲಿ ಆಡೋದು ಸರಿಯಲ್ಲ ಅಂತ ಬಾಂಗ್ಲಾ ಕೋಚ್ ರಸೆಲ್ ಡೊಮಿಂಗೋ ಅಪಸ್ವರ ಎತ್ತಿದ್ದಾರೆ. ಆದ್ರೆ ಬಿಸಿಸಿಐ ಮಾತ್ರ ಪಂದ್ಯ ಶಿಫ್ಟ್ ಮಾಡಿಲ್ಲ. ದೆಹಲಿಯಲ್ಲಿ T20 ಮ್ಯಾಚ್ ನಡೆಯುತ್ತೆ ಅಂತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.